ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ನಾವು ಲಿವರ್ನ ಕುರಿತಾಗಿ ಮಾತಾಡ್ತಾ ಇದ್ದೀವಿ. ಸೊ ಲಿವರ್ ಆರೋಗ್ಯವನ್ನ ಕಾಪಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವ ರೀತಿಯಾಗಿ ಕಾಪಾಡ್ಕೊಳ್ಬಹುದು? ಜಾಂಡೀಸ್ ಬಂದ್ರೆ ಲಿವರ್ಗೆ ಡ್ಯಾಮೇಜ್ ಆಗುತ್ತೆ ಅಥವಾ ಲಿವರ್ ಫೇಲ್ಯೂರ್ ಆಗುತ್ತೆ ಅಂತ ಕೇಳಿದ್ದೀವಿ. ಇದು ನಿಜನಾ? ಜೊತೆಲಿ ಏನು ಅಂತ ಹೇಳಿದ್ರೆ ಲಿವರ್ ಫೇಲ್ಯೂರ್ಗೆ ಏನ್ ಮೇನ್ ರೀಸನ್ ಇದೆ, ಯಾವೆಲ್ಲ ಕಾರಣದಿಂದಾಗಿ ಲಿವರ್ಗೆ ಡ್ಯಾಮೇಜ್ ಆಗುತ್ತೆ, ಇದ್ರ ಕುರಿತಾಗಿ ಒಂದಷ್ಟು ಮಾಹಿತಿ, ಟ್ರೀಟ್ಮೆಂಟ್ ಹೇಗಿರುತ್ತೆ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ನೀಡಲಿಕ್ಕೆ ಇವತ್ತು ನಮ್ಮೊಟ್ಟಿಗೆ ಇದ್ದಾರೆ ಡಾಕ್ಟರ್ ಆಂಜನಪ್ಪನವರು. ಸೊ ಅವ್ರನ್ನ ಮೊದಲನೇದಾಗಿ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಡಾಕ್ಟರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮೊದಲನೇದಾಗಿ ಲಿವರ್ ಅಂದ್ರೆ ಏನು ಅನ್ನೋದನ್ನ ನಮ್ಮ ವೀಕ್ಷಕರಿಗೆ ತಿಳಿ ಹೇಳಿ ಡಾಕ್ಟರ್. ಬಹಳ ಖುಷಿ ಅನಿಸುತ್ತೆ ತಮ್ಮ ಅಶ್ವವೇಗ ಕಾರ್ಯಕ್ರಮದಲ್ಲಿ ನೀವು ಆರೋಗ್ಯದ ಬಗ್ಗೆ ಜನಗೆ ಅರಿವು ಮೂಡಿಸ್ತಿರಲ್ಲ, ಭಾಳ ಹೆಮ್ಮೆ ಅನಿಸುತ್ತೆ. ಸಾಮಾಜಿಕ ಕಾರ್ಯಕ್ರಮ ಇದು. ನೋಡಿ, ನಮ್ಮ ಗೇಣುದ್ದ ಹೊಟ್ಟೆಯಲ್ಲಿ ಏನೆಲ್ಲ ಇದೆ ಅಂದರೆ ಜನಗಳಿಗೆ ಆಶ್ಚರ್ಯ ಆಗುತ್ತೆ. ಪುರಂದರದಾಸ್ ಹೇಳಿದರು ಗೇಣುದ್ದ ಹೊಟ್ಟೆ, ಇದರೊಳಗೆ ಸಾಲಿಡ್ ಆರ್ಗನ್ ಆ್ಯಂಡ್ ಹಾಲೋ ಆರ್ಗನ್ ಅಂತೀವಿ ನಾವು. ಅಂದರೆ ಲೂಮನ್ ಇರೋದು. ಇವಾಗ ಜಠರ, ನತಿಯಿಂದ 6 ಜಠರಕ್ಕೆ ಹೋಗುತ್ತೆ, ಸಣ್ಣ ಕರಳಿಗೆ ಹೋಗುತ್ತೆ, ದೊಡ್ಡ ಕರಳು, ಇದೆಲ್ಲ ಹಾಲೋ ಆರ್ಗನ್ ಅಂತೀವಿ. ಸಾಲಿಡ್ ಆರ್ಗನ್ ಇದ್ದಾವೆ. ಅದರ ಮೇಯ್ನ್ ಲಿವರ್, ನಮ್ಮ ಹೊಟ್ಟೆಯ ಮೇಲ್ಭಾಗದಲ್ಲಿ ಬಲಭಾಗದಲ್ಲಿ ಲಿವರ್ ಇರುತ್ತೆ, ಸಾಲಿಡ್ ಆರ್ಗನ್. ಅದನ್ನು 1.5 kg ಇರುತ್ತೆ. ನಾನು ಭಾಳ ಸರಿ ಹೇಳ್ತೀನಿ, ನಾವು ಅನಾಟಮಿ ಎಲ್ಲ ಓದಿರ್ತೀವಿ, ಅದಕ್ಕೆ ಈ ವಿವರ ಕೊಡೋದು. ಹೆಣ್ಣು ಮಕ್ಕಳಲ್ಲಿ 1400 ಗ್ರಾಮ್ ಇರುತ್ತೆ. ನಾನು ಪಾಠ ಮಾಡೋಕೆ ತಮಾಷೆಗೆ ಹೇಳ್ತಿರ್ತೀನಿ, ದೇವ್ರು ಭಾಳ ಬುದ್ಧಿವಂತ, ಗಂಡು ಮಕ್ಕಳಿಗೆ 100 ಗ್ರಾಮ್ ಎಕ್ಸ್ಟ್ರಾ ಕೊಟ್ಟಿದ್ದಾನೆ, ಯಾಕಂದರೆ ಎಣ್ಣೆ ಹೊಡಿತಾರಲ್ಲ ಅಂತ. ಮುಂದೆ ನಾನು ಹೇಳ್ತೀನಿ ಆಲ್ಕೋಹಾಲ್ ತೊಗೊಳ್ಳೋರಿಗೆ ಲಿವರ್ ಹೆಂಗೆ ಡ್ಯಾಮೇಜ್ ಆಗುತ್ತೆ ಅನ್ನೋದಕ್ಕೆ ಈ ಇಂಟ್ರೊಡಕ್ಷನ್. ಸೊ ಬಲಭಾಗದಲ್ಲಿ ಇರುತ್ತೆ, ಎಡಗಾಡದಲ್ಲಿ, ಕನ್ನಡದಲ್ಲಿ ಈರಿದೊಮ್ಮೆ ಅಂತಾರೆ. ಕೋಳಿ ಕುಯ್ಯೋರಿಗೆ ಭಾಳ ಸಾರಿ ಲಿವರ್ ಮಸಾಲ ಆರ್ಡ್ರ್ ಮಾಡ್ತಾರೆ ಕೂತ್ಕೊಂಡು. ಲಿವರ್ ಇಸ್ ಎ ಸಾಲಿಡ್ ಆರ್ಗನ್, ಅದಕ್ಕೆ ಟೇಸ್ಟೇ ಬೇರೆ ಇರುತ್ತೆ. ನಾನ್ ವೆಜಿಟೇರಿಯನ್ ತಿನ್ನೋರಿಗೆ ಅದು ಗೊತ್ತಿರುತ್ತೆ. ಬಟ್ ಇದನ್ನು ನಮ್ಮ ದೇಹದ ಲ್ಯಾಬೊರೇಟ್ರಿ ಅಂತೀವಿ ನಾವು. ತುಂಬ ಒಳ್ಳೆ ಫಂಕ್ಷನ್ಸ್ ಇದೆ ಅದಕ್ಕೆ. ಅದು ಬಿಟ್ಟರೆ ಸ್ಪ್ಲೀನ್ ಇದೆ, ಅದು ಬಿಟ್ಟರೆ ಪ್ಯಾಂಕ್ರಿಯಾಸ್ ಇದೆ, ಅದು ಬಿಟ್ಟರೆ ಕಿಡ್ನಿಗಳು ಎರಡೂ ಕೂಡ ಹಿಂದೆಗಡೆ ಇರ್ತವೆ. ಸೊ ಹೊಟ್ಟೆಯೊಳಗಿರ್ತಕ್ಕಂಥ ಭಾಳ ಇಂಪಾರ್ಟೆಂಟ್ ಆರ್ಗನ್. ಆ್ಯಕ್ಚುಲಿ ಇದನ್ನು ಹೆವಿಯೆಸ್ಟ್ ಆರ್ಗನ್ ಅಂತೀವಿ ನಾವು. ಇಡೀ ಹ್ಯೂಮನ್ ದೇಹದಲ್ಲಿ ಲಾರ್ಜೆಸ್ಟ್ ಆರ್ಗನ್ ಅಂದರೆ ನಮ್ಮ ಸ್ಕಿನ್ನು. ಹೆವಿಯೆಸ್ಟ್ ಆರ್ಗನ್ ಅಂದರೆ ಸಾಲಿಡ್ ಆರ್ಗನ್ ಅಂದರೆ ಲಿವರ್. 1.5 kg ಇರುತ್ತಮ್ಮ. ಸೊ ಇದರ ಕಾಯಿಲೆಗಳು ಅನೇಕ ಇದ್ದಾವೆ, ಮುಂದೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದ್ರ ಫಂಕ್ಷನ್ ಭಾಳ ಇಂಪಾರ್ಟೆಂಟ್. ಭಾಳ ಜನಕ್ಕೆ ನೀವು ಕೇಳಿರ್ತೀರಿ, ನನಗೆ ಪಿತ್ತ ಜಾಸ್ತಿ ಆಯಿತು ಡಾಕ್ಟ್ರೇ ಅಂತಾರೆ. ವಾತ ಪಿತ್ತ ಇವೆಲ್ಲ ಆಯುರ್ವೇದ ಟರ್ಮ್ಸ್, ನನ್ನ ಟರ್ಮ್ ಅಲ್ಲ. ಪಿತ್ತ ಅಂದರೆ ಬೈಲ್, ಗ್ರೀನ್ ಕಲರ್ ಇರುತ್ತೆ. ಈ ಬೈಲು ಭಾಳ ಇಂಪಾರ್ಟೆಂಟ್. ಲಿವರ್ನಲ್ಲಿ ಉತ್ಪತ್ತಿ ಆಗುತ್ತೆ, ಬೈಲ್ ಡಕ್ಟ್ನಿಂದ ಇಂಟೆಸ್ಟೈನಿಗೆ ಬರುತ್ತೆ. ನಾವು ತಿಂದದ ಆಹಾರದಲ್ಲಿ ಕೊಬ್ಬಿನ ಅಂಶ, ಪ್ರೋಟೀನ್ ಅಂಶ ಇವನ್ನೆಲ್ಲವನ್ನು ಜೀರ್ಣ ಮಾಡ್ಕೋಬೇಕಾದ್ರೆ ಬೈಲ್ ಭಾಳ ಇಂಪಾರ್ಟೆಂಟ್. 2 ಜ್ಯೂಸು, ಒಂದು ಬಿಲಿಯರಿ ಜ್ಯೂಸು ಬೈಲ್ ಅಂತೀವಿ, ಇನ್ನೊಂದು ಪ್ಯಾಂಕ್ರಿಯಾಸ್ ಇರುತ್ತೆ, ಪ್ಯಾಂಕ್ರಿಯಾಟಿಕ್ ಜ್ಯೂಸ್. ಇವೆರಡೂ ಕೂಡ ನೋಡಿ, ಭಾಳ ಜನ ಡೈಜೆಸ್ಟ್ ಆಗಲಿಲ್ಲ ಡಾಕ್ಟ್ರೇ ಅಂತಿರ್ತಾರೆ. ಬಟ್ ಡೈಜೆಸ್ಟಿವ್ ಸಿಸ್ಟಮ್ ಅದು ಒಂಥರ ಸ್ಪೆಷಲ್ ಸಿಸ್ಟಮ್. ಅದು ತನಗೆ ಏನು ಬೇಕೋ ಅದು ಮಾಡ್ತಾ ಇರುತ್ತೆ. ದಯವಿಟ್ಟು ಭಾಳ ಜನ ನನಗೆ ಎದೆ ಒಳಗೆ ಏನೋ ಉಳಿಗರಿತ ಅಂದರೆ ನನಗೆ ಸರಿಯಾಗಿ ಡೈಜೆಸ್ಟ್ ಆಗಲ್ಲ ಅಂತೀರಿ, ನಿಮ್ಗೆ ಅದರ ಡೆಫಿನೇಷನ್ ಗೊತ್ತಿಲ್ಲ. ಬಟ್ ಇವತ್ತು ಭಾಳ ಇಂಪಾರ್ಟೆಂಟ್ ಆರ್ಗನ್ ಬಗ್ಗೆ ಮಾತನಾಡ್ತಿದ್ದೀವಿ, ಲಿವರ್. ಆ್ಯಂಡ್ ನೀವು ಕೇಳಿರ್ತೀರಿ, ಅವ್ರು ಯಾರಿಗೊಬ್ರು ಲಿವರ್ ಫೇಲ್ಯೂರ್ ಆಗಿ ಸತ್ತೋಗ್ಬಿಟ್ರಂತೆ ಅಂತ. ಸೊ ಅದಕ್ಕೆ ಕಾರಣಗಳು ನಾವು ತಿಳಿತಾ ಹೋಗಬೇಕು. ಇನ್ನು ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಲಿವರ್ ಆರೋಗ್ಯದ ಕುರಿತಾಗಿ ನಾವು ಮಾತಾಡ್ತಾ ಇದ್ವಿ. ಆರೋಗ್ಯವಂತವಾದಂಥ ಲಿವರ್ ಇರಬೇಕು ಅಂದರೆ ಏನೆಲ್ಲ ಅಂದರೆ ನಾವು ಜೀವನ ಶೈಲಿಯಲ್ಲಿ ಏನೆಲ್ಲ ಬದಲಾವಣೆಗಳನ್ನು ಮಾಡ್ಕೊಳ್ಬೇಕು ಅನ್ನೋದನ್ನು ಕೂಡ ನಾವು ತಿಳಿಸ್ಕೊಡ್ತೀವಿ. ಇನ್ನು ಜಾಂಡೀಸ್ ಕುರಿತಾಗಿ ಡಾಕ್ಟರ್ ನಮಗೆ ತಿಳಿ ಹೇಳ್ತಾ ಇದ್ರು. ಏನು ಅಂತ ಹೇಳಿದ್ರೆ, ಜಾಂಡೀಸ್ ರೋಗ ಬಂದರೆ ಲಿವರ್ಗೆ ಅದು ಎಫೆಕ್ಟ್ ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುವಂಥ ಚಾನ್ಸಸ್ ಇದೆ ಅಂತ ಹೇಳ್ತಾರೆ ಡಾಕ್ಟರ್. ಅದು ನಿಜನಾ? ಜಾಂಡೀಸು ಹಳದಿ ಬಣ್ಣ ಆಗುತ್ತೆ, ನಮ್ಮ ಸ್ಕ್ಲೀರ ಬಿಳಿ, ಇದು ಅದನ್ನು ಜಾಂಡೀಸ್ ಕಾಯಿಲೆ ಅಂತಾರೆ. ಇಲ್ಲಿ ಜನಗಳಿಗೆ ಒಂದು ಕ್ಲಾರಿಫಿಕೇಷನ್ ಕೊಡ್ತೀನಿ. ಯೆಲ್ಲೋ ಕಲರ್, ಹಳದಿ ಕಲರ್ ಇದ್ದರೆ ಜಾಂಡೀಸು. ಕೆಲವು ಸಮಯ ಬೆಳ್ಳಗಿರುತ್ತೆ, ಅದನ್ನು ಬಿಳಿ ಕಾಮಾಲೆ ಅಂತಾರೆ. ದಯವಿಟ್ಟು ಜನರಿಗೆ ಹೇಳ್ತೀನಿ, ಅದು ಬಿಳಿ ಕಾಮಾಲೆ ಅಲ್ಲ, ಅದು ಅನೀಮಿಯಾ. ರಕ್ತ ಕಡಿಮೆ ಆದಾಗೆ ನೋಡಿ, ಯೂಶ್ವಲಿ ಜಾಂಡೀಸ್ಗೆ ಹಿಂಗೆ ಕಣ್ಣಲ್ಲಿ ಹಿಂಗೆ ನೋಡ್ತೀವಿ. ಹಳದಿ ಇತ್ತು ಅಂದರೆ ಅದು ಜಾಂಡೀಸು, ಬೆಳ್ಳಗಿತ್ತು ಅಂದರೆ ರಕ್ತ ಕಡಿಮೆ ಆಗಿರುತ್ತೆ, ಹಿಮೋಗ್ಲೋಬಿನ್. ನಮ್ಮ ಹಿಮೋಗ್ಲೋಬಿನ್ 14 ಗ್ರಾಮ್ ಇರಬೇಕು, ಅದು 2 ಗ್ರಾಮಿಗೆ ಬಂತು ಅಂದರೆ ಅದು ಬಿಳಿ ಜಾಂಡೀಸ್. ಅದು ಜಾಂಡೀಸ್ ಅಲ್ಲ, ದಯವಿಟ್ಟು ಕನ್ಫ್ಯೂಸ್ ಮಾಡ್ಕೋಬೇಡಿ. ನಿಮ್ಮ ಕಣ್ಣು ಹಳದಿ ಆದಾಗೆ ಆಗ ನಿಮಗೆ ಜಾಂಡೀಸು. ನೋಡಿ, ನಾವು ಲ್ಯಾಬೊರೇಟ್ರಿ ಒಳಗೆ LFT ಅಂತ ಮಾಡ್ತೀವಿ, ಲಿವರ್ ಫಂಕ್ಷನ್ ಟೆಸ್ಟ್. ಅದರ ಫಸ್ಟ್ ಬರೋದೇ ಸೀರಮ್ ಬಿಲಿರ್ಬಿನ್ ಅಂತ ಬರುತ್ತೆ. ಅದರೊಳಗೆ ನೋಡಿ, 1 ಮಿಲಿಗ್ರಾಮ್ಗಿನ್ನ ಕಡಿಮೆ ಇದ್ದರೆ ಜಾಂಡೀಸ್ ಕಾಣಲ್ಲ. 1.6 ಮೇಲೆ ಹೋದರೆ, 1.8 ಮೇಲೆ ಹೋದರೆ ಅವಾಗ ನಿಮ್ಮ ಕಣ್ಣು ಹಳದಿ ಕಾಣುತ್ತೆ. ಇದನ್ನು ನಾವು ಜಾಂಡೀಸ್ ಕಾಯಿಲೆ ಅಂತೀವಿ. ನೋಡಿ, ಲಿವರ್ನೊಳಗೆ ಈ ಬೈಲು ಉತ್ಪತ್ತಿ ಆಗುತ್ತಲ್ಲ, ಅದು ನಮ್ಮ ಡೈಜೆಷನ್ಗೂ ಹೆಲ್ಪ್ ಆಗುತ್ತೆ. ಅದರಿಂದನೇ ಮೋಷನಿಗೆ ಕಲರ್ ಬರೋದು, ಅದರಿಂದನೇ ನಮ್ಮ ಯೂರಿನಿಗೆ ಕಲರ್ ಬರೋದು.
ಮುಂದೆ ಹೇಳ್ತಾ ಹೋಗ್ತೀನಿ ಬಿಲಿರುಬಿನ್ ಎಷ್ಟು ಇದ್ರ ಕ್ವಾಂಟಿಟಿ ಜಾಸ್ತಿ ಆಯಿತು ಅಂದರೆ ಅದು ಕೈನಲ್ಲಿ ಕಣ್ಣಿನಲ್ಲಿ ಡಿಪಾಸಿಟ್ ಆಗುತ್ತೆ. ಅದನ್ನು ನಾವು ಜಾಂಡೀಸ್ ಅನ್ನೋದು. ಅಂದರೆ ನಮ್ಮ ಬೈಲು ಒಂದು ದಿನಕ್ಕೆ 800 ml ಸೆಕ್ರಿಟ್ ಆಗುತ್ತೆ. ಬೈಲ್ ಸೆಕ್ರಿಟ್ ಆಗಿದ್ದು ಅದು ನಮ್ಮ ಡಿಯೋಡಿನಮ್ ಅಂತೀವಿ, ಸಣ್ಣ ಕರಳಿಗೆ ಹೋಗಬೇಕು. ಬೈ ಚಾನ್ಸ್ ಅದು ಹೋಗಲ್ಲ, ಎಲ್ಲೋ ಅಬ್ಸ್ಟ್ರಕ್ಟ್ ಆಗೋಯ್ತು ಅಂದರೆ ಅಕ್ಯುಮುಲೇಟ್ ಆಗುತ್ತೆ, ಅವಾಗ ಜಾಂಡೀಸ್ ಬರುತ್ತೆ. ಆಮೇಲೆ ನಮ್ಮ ಬೈಲ್ ಉತ್ಪತ್ತಿ ಆಗುತ್ತಲ್ಲ, ಅದಕ್ಕೆ ಏನು ನಮ್ಮ ಮೆಟೀರಿಯಲ್ ಅಂತೀವಿ, ರಾ ಮೆಟೀರಿಯಲ್ಲು, ನಮ್ಮ ಹೀಮೋಗ್ಲೋಬಿನ್, ನಮ್ಮ ರಕ್ತ ಕಣಗಳು 120 ದಿನಕ್ಕೆ ಡೆಸ್ಟ್ರಾಯ್ ಆಗ್ತವೆ. ಸೊ ಅವು ಕೂಡ ಈ ಜಾಂಡೀಸ್ನಲ್ಲಿ ಪಾರ್ಟ್ ಆಗ್ತವೆ. ನಾವು ಜಾಂಡೀಸ್ ಅಂದ ತಕ್ಷಣವೇ ಕಣ್ಣು ಹಳದಿ ಆಗಬೇಕಾದ್ರೆ 2 ಥರ ಡೆಫಿನೇಷನ್ ಕೊಡ್ತೀವಿ. ಒಂದು ಮೆಡಿಕಲ್ ಜಾಂಡೀಸು, ಒಂದು ಸರ್ಜಿಕಲ್ ಜಾಂಡೀಸ್. ಸರ್ಜಿಕಲ್ ಜಾಂಡೀಸ್ ಆಮೇಲೆ ಇಟ್ಕೊತೀನಿ. ಮೆಡಿಕಲ್ ಜಾಂಡೀಸ್ ಅಂದರೆ ಪ್ರೀ ಹೆಪ್ಯಾಟಿಕ್, ಅಂದರೆ ಲಿವರ್ಗಿನ್ನ ಮೊದಲೇ ರಕ್ತ ಕಣಗಳು ತುಂಬ ಡೆಸ್ಟ್ರಾಯ್ ಆದರೆ ಪ್ರೀ ಹೆಪ್ಯಾಟಿಕ್. ಪ್ರೀ ಅಂದರೆ ಲಿವರ್ಗಿನ್ನ ಮೊದಲೇ, ಹೆಪ್ಯಾಟಿಕ್ ಅಂದರೆ ಲಿವರ್ನ ಕಾಯಿಲೆ ಇದೆ, ಅಲ್ಲಿ ಕೂಡ ಜಾಂಡೀಸ್ ಬರುತ್ತೆ. ಪೋಸ್ಟ್ ಹೆಪ್ಯಾಟಿಕ್ ಅಂದರೆ ಬೈಲು ಕರಳಿಗೆ ಹೋಗ್ತಾ ಇರುತ್ತೆ, ಅದು ಅರಿಯಕ್ಕೆ ಬಿಡಲ್ಲ, ಮಧ್ಯೆಲ್ಲೋ ತಿಕ್ಕಾಕೊಳ್ತದೆ, ಅವ ಜಾಂಡೀಸ್. ಸೊ ಜನಗಳಿಗೆ ಸರಳವಾಗಿ ಹೇಳ್ತೀನಿ, ಒಂದು ಮೆಡಿಕಲ್ ಜಾಂಡೀಸು, ಒಂದು ಸರ್ಜಿಕಲ್. ಯಾಕೆ ನಾನು ಮೆಡಿಕಲ್ ಜಾಂಡೀಸ್ ಬಗ್ಗೆ ಹೇಳ್ತೀನಿ ಅಂದರೆ, ತುಂಬ ಜನ ನಾಟಿ ಔಷಧಿ ತೊಗೊಳ್ಳೋರಿದ್ದಾರೆ, ನಾಟಿ ಔಷಧಿ ಕೊಡೋರಿದ್ದಾರೆ. ನನಗೆ ಇವತ್ತು ನೆನಪಿದೆ, ನನ್ನ 25 ವರ್ಷದಿಂದ ನನ್ನ ಕ್ಲಿನಿಕ್ ಹತ್ರ ಒಬ್ಬ ಎಂಪ್ಲಾಯಿ, ಅವನಿಗೆ ಜಾಂಡೀಸ್ ಆಗಿರುತ್ತೆ. ಅವ್ನಿಗೆ ಹೇಳ್ತೀನಿ ಆಗಿನ ಕಾಲದಲ್ಲೇ, ಅಪ್ಪ ನೀನು ತಿಳ್ಕೊಂಡಿರೋ ಜಾಂಡೀಸ್ ಬೇರೆ, ನಾನು ತಿಳ್ಕೊಂಡಿರೋ ಮಾರ್ಥಾಸ್ ಹಾಸ್ಪಿಟ್ಲಾಗ ಏನು ಹೇಳಿದಾರಲ್ಲ ಅದನ್ನು ಮಾಡು ಅಂದರೆ ಅವ್ನು ಕೇಳಿದಿರ ನಾಟಿ ಔಷಧಿ ತೊಗೊಂಡು 6 ತಿಂಗಳಿಗೆ ಸತ್ತೋಗ್ತಾನೆ. ಯಾಕಂದರೆ ಅದು ಸರ್ಜಿಕಲ್ ಜಾಂಡೀಸ್. ಮಾರ್ಥಾಸ್ ಹಾಸ್ಪಿಟ್ಲಾಗ ಅವ್ನಿಗೆ ಆಪ್ರೇಷನ್ ಮಾಡಿದ್ರು ಉಳ್ಕೊಂಡ್ರು. ಅವ್ನಿಗೇನಂದ್ರೆ ಜನ ಎದುರಿಸ್ತಾರೆ, ಅಯ್ಯೋ ಆಪ್ರೇಷನ್ ಯಾಕೆ ಮಾಡಿಸ್ಕೊತೀಯ, ನಮ್ಮೂರ ಹತ್ರ ನಾಟಿ ಔಷಧಿ ಕೊಡ್ತಾರೆ, ಹಸಿರು ಔಷಧಿ ಕೊಡ್ತಾರೆ, ನೀಲಿ ಔಷಧಿ ಕೊಡ್ತಾರೆ, ಜನಗಳಿಗೆ ಮಿಸ್ಲೀಡ್ ಮಾಡ್ತಾರೆ. ಅದರಿಂದ ದಯವಿಟ್ಟು ಇದ್ರ ಬಗ್ಗೆ ತಿಳ್ಕೊಳ್ಳಿ. ಮೆಡಿಕಲ್ ಜಾಂಡೀಸ್ ಆದರೆ ನೀವು ಮೆಡಿಸಿನ್ ತೊಗೋಬೋದು, ಅಂದರೆ ನಮ್ಮ ಮೆಡಿಸನ್ನು ಅಥವಾ ನಾಟಿ ಮೆಡಿಸನ್ನು. ಯಾಕೆ ನಾಟಿ ಮೆಡಿಸನ್ನಾಗಿ ವಾಸಿ ಆಗುತ್ತೆ ಅಂದರೆ, ನಿಮಗೆ ಸಿಂಪಲಾಗಿ ಹೇಳ್ತೀನಿ, ಇಟ್ ಇಸ್ ಎ ಸೆಲ್ಫ್ ಲಿಮಿಟಿಂಗ್ ಡಿಸೀಸ್ ಅಂತೀವಿ. ನಮ್ಮಲ್ಲಿ ಕೆಲವು ಕಾಯಿಲೆಗಳು ತನ್ನಷ್ಟಿಗೆ ತಾನೇ ಮಾಹಿತಿ ಆಗ್ತವೆ. ಅಂಥ ಟೈಮ್ನಾಗ ನಾವು ಅವನಿಗೊಂದು ಔಷಧಿ ಕೊಟ್ಟು ನಾವು ದುಡ್ಡು ಮಾಡ್ಕೋತೀವಿ. ಫ್ರಾಂಕಾಗಿ ಹೇಳ್ತೀನಿ, ನಾನು ಬೇಕು ಅಂತ ನಾವೇನು ವ್ಯಾಪಾರ ಮಾಡಲ್ಲ, ಬಟ್ ನನ್ನ ಮೆಡಿಸನ್ನಿಂದ ನಾನು ಏನೇ ಮೆಡಿಸನ್ ಕೊಟ್ಟರು ವಾಸಿ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತಿರುತ್ತೆ. ಇದನ್ನೇ ನಾಟಿ ಅವನು ಕೊಡೋದು. ಬಟ್ ಇದು ಭಾಳ ಜನಕ್ಕೆ ಅರಿವಿರೋದಿಲ್ಲ. ನೀವು ಸುಮ್ಮನೆ ಇದ್ದಿದ್ರು ವಾಸಿ ಆಗಿರೋದು, ಸುಮ್ಮನೆ ಪಥ್ಯ ಇಡ್ತಾರೆ, ಅದು ತಿನ್ಬೇಡ ಇದು ತಿನ್ಬೇಡ ಅಂತ. ಸೊ ಅದರಿಂದ ಜಾಂಡೀಸ್ ಇರೋರು ದಯವಿಟ್ಟು, ನಿಮಗೆ ಇದು ಮೆಡಿಕಲ್ಲ ಸರ್ಜಿಕಲ್ಲ ನಿಮ್ಗೆ ಹೆಂಗೆ ಗೊತ್ತಾಗುತ್ತೆ ಡಾಕ್ಟ್ರೇ? ನಮ್ಮಲ್ಲಿ ಸಿಂಪ್ಟಮ್ಸ್ ಇರುತ್ತೆ. ಸಿಂಪಲ್, ಯಾರನ್ನ ಜಾಂಡೀಸಿದ್ದು ಮೈಯೆಲ್ಲ ಕೆರ್ಕೊತಾನೆ ಇರ್ತಾನೆ, ಅಥವಾ ನನ್ನ ಮುಂದೆ ಕೆರೆದಿದ್ರು ಸ್ಕ್ರ್ಯಾಚ್ ಮಾಡ್ತಿರ್ತವೆ, ಇಟ್ ಇಸ್ ಎ ಸರ್ಜಿಕಲ್ ಜಾಂಡೀಸ್. ನಾವು ಮೆಡಿಕಲ್ ಸ್ಟೂಡೆಂಟ್ಸಿಗೆ ಪಾಠ ಹೇಳುವಾಗ ಇದು ಡೆಪ್ತ್ ಆಫ್ ದಿ ಜಾಂಡೀಸ್, ಆರೆಂಜ್ ಕಲರ್ ಇರ್ತದೆ. ಆ್ಯಕ್ಚುಲಿ ಜಾಂಡೀಸ್ ಬಂದಾಗ ಯೆಲ್ಲೋ ಕಲರ್ ಇರಬೇಕು, ಯೆಲ್ಲೋ ಬೇರೆ, ಆರೆಂಜ್ ಬೇರೆ, ಬ್ರಿಕ್ ರೆಡ್ ಬೇರೆ. ಡೀಪರ್ ದಿ ಜಾಂಡೀಸ್ 30 ಮಿಲಿಗ್ರಾಮ್ ಇರುತ್ತೆ. ನಾನು ಹೇಳಿದ್ದೀನಿ ಅವಲ್ಲೇ 1 ಮಿಲಿಗ್ರಾಮ್ ಪರ್ ಡಿಸಿಲೀಟ್ರ್ ಇದ್ದರೆ ನಾರ್ಮಲ್. 1.6 ಅಥವಾ 2 ಮಿಲಿಗ್ರಾಮ್ ಬಂದರೆ ಜಾಂಡೀಸ್ ಕಾಣುತ್ತೆ, ಅವಾಗ ಹಚ್ಚು ಕಾಣುತ್ತೆ, ಆಮೇಲೆ ಹಳದಿ ಆಗುತ್ತೆ, ಆಮೇಲೆ ಬ್ರಿಕ್ ರೆಡ್ ಆಗುತ್ತೆ. ಡೆಪ್ತ್ ನೋಡಿ ನಾನು ಹೇಳ್ತೀನಿ, ಇದು ಅಬ್ಸ್ಟ್ರಕ್ಟಿವ್ ಜಾಂಡೀಸು ಅಲ್ಲ ಅಂತ. ಸೊ ಅದನ್ನು ಸರ್ಜಿಕಲ್ ಜಾಂಡೀಸೇ ಸೆಪ್ರೇಟ್ ಮಾಡ್ಕೊಳ್ಳೋಣ. ಈಗ ಜಾಂಡೀಸ್ ನನಗೆ ಇಟ್ ಇಸ್ ಎ ಡಿಸೀಸ್ ಆಫ್ ಲಿವರ್. ನೀವು ತುಂಬ ಚೆನ್ನಾಗಿ ಕೇಳಿದ್ರು, ಲಿವರ್ಗೂ ಜಾಂಡೀಸ್ಗೆ ಏನು ಸಂಬಂಧ ಅಂದರೆ, ಲಿವರ್ನಲ್ಲಿ ಉತ್ಪತ್ತಿ ಆಗುವಂಥ ಬೈಲ್ ಜಾಸ್ತಿ ಆದರೆ, ಅಥವಾ ಅದು ಇರೋದನ್ನೇ ಕರಳಿಗೆ ಹೋಗದಿರೋ ತಡೆ ಅಡ್ಡಿದರೆ ಜಾಂಡೀಸ್ ಆಗುತ್ತೆ. ಅದರಿಂದ ಜಾಂಡೀಸ್ ಈಸ್ ಎ ಡಯಾಗ್ನೋಸಬಲ್, ಈಸಿಲಿ ಡಯಾಗ್ನೋಸ್ ಮಾಡ್ತೀವಿ ನಾವು. ನೋಡಿ ನಿಮಗೆ ಗೊತ್ತಾಗುತ್ತೆ, ನನಗೂ ಗೊತ್ತಾಗುತ್ತೆ. ನನಗೆ ಅಡ್ವಾಂಟೇಜ್ ಏನಂದರೆ, ನಾನೊಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡಿದರೆ ಇದು ಸರ್ಜಿಕಲ್ಲ ಮೆಡಿಕಲ್ಲ ಅಂತ ನನಗೆ ಗೊತ್ತಾಗುತ್ತೆ. ಅದರಿಂದ ದಯವಿಟ್ಟು ನೀವು ನಿಮ್ಮ ಫ್ಯಾಮಿಲಿ ಡಾಕ್ಟ್ರು, ಅದಾದ ನಂತರ ಸ್ಪೆಷಲಿಸ್ಟ್, ನಾವೆಲ್ಲ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಇದ್ದೀವಿ. ಆ್ಯಕ್ಚುಲಿ ಲಿವರ್ಗೆ ಒಂದು ಸ್ಪೆಷಲಿಸ್ಟ್ ಇದ್ದಾನೆ, ಈಸ್ ಕಾಲ್ಡ್ ಹೆಪಟಾಲಜಿಸ್ಟ್. ಇವರು ಭಾಳ ಕಡಿಮೆ ಇದ್ದಾರೆ. ಇಂಥವ್ರನ್ನ ಈ ವಿಕ್ಟೋರಿಯಾ ಹಾಸ್ಪಿಟಲಲ್ಲಿದ್ದಾರೆ, ಡಾಕ್ಟರ್ ನಾಗೇಶ್ ಅಂತ, BGSನಾಗಿದ್ದಾರೆ, ವೆರಿ ಫ್ಯೂ. ಇವರು ಯಾವ ನಮಗೆ ಉಪಯೋಗ ಅಂದರೆ, ಲಿವರ್ ಟ್ರಾನ್ಸ್ಪ್ಲಾಂಟ್, ಕಿಡ್ನಿನ ಹೆಂಗೆ ಟ್ರಾನ್ಸ್ಪ್ಲಾಂಟ್ ಮಾಡ್ತಾರಲ್ಲ ಅದೇ ಥರ ಲಿವರ್ ಟ್ರಾನ್ಸ್ಪ್ಲಾಂಟ್ ಇದೆ. ಅಂಥ ಟೈಮ್ನಾಗ ಅವ್ರು ಅಷ್ಟೇ ಬೇಕಾಗೋದು. ಉಳ್ದಂಗೆಲ್ಲ ನಾವಿದ್ದೀವಿ, ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು, ನಾನು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ. ದಯವಿಟ್ಟು ಜನಗಳು ನಿಮ್ಮ ಫ್ಯಾಮಿಲಿ ಡಾಕ್ಟ್ರು, ಅದಾದ ನಂತರ ಫಿಸಿಷಿಯನ್ನು, ಅದಾದರೆ ನಮ್ಮಂಥ ಡಾಕ್ಟ್ರುಗಳ ಹತ್ರ ನೀವು ಕನ್ಸಲ್ಟ್ ಮಾಡಿದರೆ, ನಾನೊಬ್ಬ ಅಲೋಪತ್ ಡಾಕ್ಟ್ರೇ ಆಗಿ ನಮ್ಮ ಸಿಸ್ಟಮ್ ಅಷ್ಟೇ ಮಾತಾಡ್ತಿದ್ದೀನಿ, ನಾನು ಬೇರೆ ಸಿಸ್ಟಮ್ ಬಗ್ಗೆ ಮಾತಾಡೋಲ್ಲ. ಯಾಕಂದರೆ ಒಬ್ಬೊಬ್ಬರಿಗೊಂದು ಒಲವಿರುತ್ತೆ. ನಾನು ಹೋಮಿಯೋಪತಿ ತೊಗೋತೀನಿ, ಆಯುರ್ವೇದ ಅದು ನಿಮಗೆ ಬಿಟ್ಟಿದ್ದು. ಬಟ್ ನಾನಂತೂ ಇಷ್ಟು ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ, ನಮ್ಮಲ್ಲಿ ಜಾಂಡೀಸ್ನ ಈಸಿಲಿ ಡಯಾಗ್ನೋಸ್ ಮಾಡ್ತೀವಿ, ಈಸಿಲಿ ಟ್ರೀಟ್ ಮಾಡ್ತೀವಿ. ಇನ್ನು ಡಾಕ್ಟರ್, ಜಾಂಡೀಸ್ ಅನ್ನುವಂಥದ್ದು ಅತಿರೇಕಕ್ಕೆ ಹೋದರೆ ಲಿವರ್ಗೆ ಯಾವ ರೀತಿಯಾಗಿ ಡ್ಯಾಮೇಜ್ ಆಗುತ್ತೆ ಅಂತ? ಫೇಲ್ಯೂರ್ ಅಂತೀವಮ್ಮ.
ನೋಡಿ ನಮ್ಮ ದೇಹದಲ್ಲಿ ಅನೇಕ ಆರ್ಗನ್, ಕಿಡ್ನಿ ಫೇಲ್ಯೂರ್ ಎಲ್ರಿಗೂ ಗೊತ್ತಿದೆ, ಯೂರಿಯಾ ಕ್ರಿಯೇಟಿನಿನ್ ಜಾಸ್ತಿಯಾಗಿ ಕೋಮಾಗೊಳ್ಟೋಗ್ತಾರೆ, ಬ್ರೈನ್ ಫೇಲ್ಯೂರ್ ಆಗುತ್ತೆ, ಡೆತ್, ಅದು ನಾವು ಫೈನಲ್ ಅದೇನೆ. ಅದಕ್ಕೆ ಮೊದಲು ಇವಾಗ ಮಲ್ಟಿ ಆರ್ಗನ್ ಫೇಲ್ಯೂರ್ ಅಂತೀವಿ. ಇವಾಗ ICU ಒಳಗಿರೋ ಪೇಷಂಟು ಸೆಪ್ಟಿಸೇಮಿಯಾ ಆಗಿ ಯಾಕೆ ಸತ್ತೋಗ್ತಾನೆ ಅಂದರೆ, ಅವನು ಕಿಡ್ನಿ ಫೇಲ್ಯೂರ್ಗೆ ಹೋಗ್ತಾನೆ, ಅದಾದಮೇಲೆ ಲಿವರ್ ಫೇಲ್ಯೂರ್ಗೆ ಹೋಗ್ತಾನೆ, ಅದಾದಮೇಲೆ ಹಾರ್ಟ್ ಫೇಲ್ಯೂರ್ಗೆ ಹೋಗಿ ಬ್ರೈನ್ ಫೇಲ್ಯೂರ್ ಸತ್ತೋಗ್ತಾನೆ. ಸೊ ಲಿವರ್ ಫೇಲ್ಯೂರ್ ಆಗಬೇಕಾದ್ರೆ ಸಿವಿಯರ್ ಜಾಂಡೀಸ್ ಇರುತ್ತೆ. ಆ ಜಾಂಡೀಸ್ ಯಾಕೆ ಬಂತು ಅಂದರೆ, ನಾನು ಅವಲ್ಲಿ ಹೇಳ್ದಂಗೆ 2 ಕಾರಣ. ಸೆಪ್ಸಿಸ್, ಯಾವುದೋ ಒಂದು ಪೇಷಂಟ್ಗೆ ತುಂಬ ಇನ್ಫೆಕ್ಷನ್ ಆಗಿ ಸೆಪ್ಸಿಸ್ ಆದರೆ ಲಿವರ್ ಫೇಲ್ಯೂರ್ಗೆ ಹೋಗ್ತಾರೆ. ಲಿವರ್ ಫೇಲ್ಯೂರ್ ಎಷ್ಟು ಈಸಿಯಾಗಿ ನಮ್ಗೆ ಅರ್ಥ ಆಗುತ್ತೆ ಅಂದರೆ, ನೀವು ನಂಬಬೇಕು, ಫ್ಲ್ಯಾಪಿಂಗ್ ಟೆಮರ್ ಅಂತೇವೆ. ಮನುಷ್ಯ ಹಿಂಗೆ ಮಲ್ಕೊಂಡು ಹಿಂಗೆ ಕೈ ಬಡಿತಾ ಇರ್ತಾನೆ. ನಾವು ಜನಗಳು ಹಳ್ಳಿ ಕಡೆ ಏನು ಹೇಳೋರು ಅಂದರೆ, ದೇವ್ರು ಕರಿತಾ ಇದ್ದಾನೆ ಅವನ್ನ, ಮ್ಯಾಲಕ್ಕೆ ಬಾ ಬತ್ತಿ ನೀರು ಅಂತವನೇ ಅನ್ನೋರು. ಬಟ್ ನಮ್ಮ ಮೆಡಿಸನ್ನಲ್ಲೇ ಹೇಳ್ತಾರೆ, ಫ್ಲ್ಯಾಪಿಂಗ್ ಟೆಮರ್ಸ್ ಇದ್ದರೆ ಈಸ್ ಇನ್ ಟು ಲಿವರ್ ಫೇಲ್ಯೂರ್, ಸತ್ತೋಗ್ತಾನೆ ಅಂತ. ಓಕೆ ಓಕೆ. ಸೊ ಅದು ಆ ಒಂದು ಸಿಂಪ್ಟಮ್ ಇಂದ ನಾವು ಕಂಡುಹಿಡ್ಕೊಳ್ಬಹುದು. ಹೌದು. ಓಕೆ ಡಾಕ್ಟರ್, ಆರೋಗ್ಯವಾಗಿರಬೇಕು ಲಿವರ್ ಅಂತ ಹೇಳಿದ್ರೆ ನಾವು ಹೇಗೆ ನಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಬೇಕಾಗುತ್ತೆ? ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಮ್ಮ. ಪರ್ಟಿಕ್ಯುಲರ್ಲಿ ಇವತ್ತು ನಾನು ಸ್ಟ್ರೆಸ್ ಮಾಡಿ ಹೇಳ್ತೀನಿ, ಆಲ್ಕೋಹಾಲಿಕ್ಸ್ ಅಂದರೆ ಎಣ್ಣೆ ಹೊಡೆಯೋರಿಗೆ 2 ಟಾರ್ಗೆಟ್ ಆರ್ಗನು. ಒಂದು ನಿಮ್ಮ ಸ್ಟಮಕ್ಕು. ನೋಡಿ, ಆಲ್ಕೋಹಾಲ್ ತೊಗೊಳ್ಳೋರು ಯೂಶಲಿ ಎಂಟಿ ಸ್ಟಮಕ್ನಾಗೆ ತೊಗೊಳ್ಳೋದು. ಸಂಜೆ ಹೊತ್ತು ಶುರು ಮಾಡ್ತಾರೆ, ಯಾರು ಉಂಡ ಮೇಲೆ ತೊಗೊಳ್ಳಲ್ಲ. ಎಂಟಿ ಸ್ಟಮಕ್ನಾಗೆ ಯಾಕೆ ತೊಗೊಳ್ತಾರೆ ಅಂದರೆ, ಆಲ್ಕೋಹಾಲ್ ಅಂತ ಹೀರ್ಕೊಳ್ತದೆ. ಸ್ಟಮಕ್ ಖಾಲಿ ಹೊಟ್ಟೆ ಇದ್ದರೆ ಹೀರ್ಕೊಂಡ್ರೆ ಬ್ಲಡ್ಗೆ ಹೋಗುತ್ತೆ, ಬ್ಲಡ್ಗೆ ಹೋಗಿ ಬ್ರೈನ್ ಹೊಡಿಯುತ್ತೆ, ಕಿಕ್ ಹೊಡಿತದೆ ಇವನಿಗೆ. ಕುಡಿಯೋರ್ದೆಲ್ಲ ಉದ್ದೇಶ ಒಂದೇ, ಕಿಕ್ ಹೊಡಿಲಿ ಅಂತ. ಅದೇನು ಖುಷಿ ಕುಡಿಯೋದ ಜ್ಯೂಸ್ ಅಲ್ಲ. ಸೊ ಇವರು ಕುಡಿಯೋದ್ರಿಂದ ಗ್ಯಾಸ್ಟ್ರೈಟಿಸ್ ಆಗುತ್ತೆ. ಅಲ್ಟಿಮೇಟ್ಲಿ ಆಲ್ಕೋಹಾಲ್ ಎಲ್ಲಿ ಮೆಟಬಲೈಸ್ ಆಗುತ್ತೆ ಅಂದರೆ ಲಿವರ್ನಲ್ಲಿ. ಸೊ ತುಂಬ ಕುಡಿಯೋರು, ದಿನ ಕುಡಿಯೋರು ಅಲ್ಟಿಮೇಟ್ಲಿ ಲಿವರು ಶ್ರಿಂಕ್ ಆಗುತ್ತೆ. ಇದನ್ನು ನಾವು ಸಿರ್ರೋಸಿಸ್ ಆಫ್ ಲಿವರ್ ಅಂತೀವಿ. ನಾನು ಅವಲೇ ಹೇಳಿದೆ, ನಾರ್ಮಲ್ ಮನುಷ್ಯನ ಲಿವರು 1500 ಗ್ರಾಮ್ ಇರುತ್ತೆ. ಬರ್ತಾ ಈ ಆಲ್ಕೋಹಾಲಿಕ್ಸ್ ಲಿವರು ಶ್ರಿಂಕ್ ಆಗ್ತಾ ಹೋಗುತ್ತೆ. ಅದನ್ನು ನಾವು ಸಿರ್ರೋಸಿಸ್ ಅಂತೀವಿ. ಈ ಕಡೆ ಸ್ಪ್ಲೀನ್ ಇರುತ್ತೆ, ಇದು ಶ್ರಿಂಕ್ ಆದಂಗೆ ದೊಡ್ಡದಾಗುತ್ತೆ, ಇಲ್ಲಿವರೆಗೂ ಬರುತ್ತೆ. ಅನ್ನನಾಳದಲ್ಲಿ ರಕ್ತನಾಳಗಳು ಊದ್ಕೊಳ್ತವೆ. ಪೋರ್ಟಲ್ ಹೈಪರ್ ಟೆನ್ಷನ್ ಅಂತೀವಿ. ಜನಗಳಿಗೆ ಅರ್ಥ ಆಗಬೇಕಾದ್ರೆ ನಿಮ್ಮ BP ರೆಕಾರ್ಡ್ ಮಾಡ್ತೀವಿ ನಾವು. ಅದು ಸಿಸ್ಟಮಿಕ್ ಬ್ಲಡ್ ಪ್ರೆಷರು. ಇಲ್ಲಿ ಪೋರ್ಟಲ್ ಬ್ಲಡ್ ಪ್ರೆಷರ್. ಯಾವ ಪೋರ್ಟಲ್ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತಲ್ಲ, ಬಳಕ್ಕಂತ ವಾಂತಿ ಮಾಡ್ತಾರೆ, ಸತ್ತೋಗ್ತಾರೆ. ಇದನ್ನೆಲ್ಲ ಜನರು ನೋಡಿದ್ದಾರೆ ದೇವದಾಸ್ ಪಿಕ್ಚರ್ನಲ್ಲಿ. ನಾನು ಹಳೆಯ ಕಾಲದ ಇವ್ರು ಮಾಡೋರು, ಹೆಸರೇ ಮರ್ತೋದೆ ನಾನು, ತುಂಬ ಹಳೆಯ ಆಕ್ಟರು. ಈಗ ಶಾರುಖ್ ಖಾನ್ ಮಾಡಿದ್ದ ಅದು. ಸೊ ದೇವಾನಂದ್ ಅಲ್ಲ, ನಮ್ಮ ದಿಲೀಪ್ ಕುಮಾರ್ ಮಾಡಿದರು. ನಾವೆಲ್ಲ MBBS ಓದೋವಾಗ ಹೆಂಗೆ ವಾಂತಿ ಮಾಡ್ತಾನೆ ಅಂದರೆ, ಇವಾಗ ನನಗೆ ಡಾಕ್ಟ್ರ್ ಆಗಿ ಗೊತ್ತು ಯಾಕೆ ವಾಂತಿ ಮಾಡ್ತಾನೆ. ಕುಡಿದು ಲಿವರ್ ಶ್ರಿಂಕ್ ಆಗಿ, ಸ್ಪ್ಲೀನ್ ದೊಡ್ಡದಾಗಿ, ಪೋರ್ಟಲ್ ಟೆನ್ಷನ್ ಆಗಿ ವಾಂತಿ ಮಾಡಿ ಸತ್ತು ಹೋಗ್ತಾರೆ. ಅದರೊಳಗಾಗಿ ಒಂದು ವಾರ್ನಿಂಗ್ ಇಲ್ಲಿ ಹೇಳ್ತೀನಿ ಜನಗಳಿಗೆ. ನೀವು ನೋಡಿ, ಭಾಳ ಜನ ಹಿಂಗೆ ವಾಂತಿ ಮಾಡ್ಕೊಂಡು ಕೂಲಿ ಮಾಡೋರು, ಕಲ್ಲು ಹೊಡಿಯೋರು, ಮಣ್ಣು ಹೊಡಿಯೋರು, ಅವರು ಏನು ಡಾಕ್ಟ್ರೆ, ಅವ್ರು ಕುಡಿಯೋ ವಿಸ್ಕಿಗೂ ಆಲ್ಕೋಹಾಲ್ಗೂ ಸ್ಕಾಚ್ ಕುಡಿಯೋರ್ಗೂ ವ್ಯತ್ಯಾಸ ಇದೆಯಾ? ಬಟ್ ಸ್ಕಾಚ್ ಕುಡಿಯೋರ್ಗೆ ಒಂದು ಅಡ್ವಾಂಟೇಜ್ ಏನಂದರೆ, ಚೆನ್ನಾಗಿ ತಿಂತಾರೆ, ಕೋಳಿ ತಿಂತಾರೆ, ಕಡಲೆ ಬೀಜ ತಿಂತಾರೆ. ಸೊ ಯಾರು ನ್ಯೂಟ್ರಿಷಿಯಸ್ ಫುಡ್ ತೊಗೊಂಡು ಅಕೇಷನಲ್ ಸೋಷಿಯಲ್ ಡ್ರಿಂಕ್ ಮಾಡ್ತಾರಲ್ಲ, ಅವ್ರಿಗೆ ಸಿರೋಸಿಸ್ ಬೇಗ ಆಗಲ್ಲ. ಅನ್ಫಾರ್ಚುನೇಟ್ಲಿ ಬಡವ್ರು ಏನು ಮಾಡ್ತಾರೆ, ಉಪ್ಪಿನಕಾಯಿ ನೆಕ್ಕೋತಾರೆ, 3 ಪಾಕೆಟ್ ಹೊಡಿತಾರೆ, ಉಣ್ಣೋದಿಲ್ಲ, ಹೋಗಿ ಮಲ್ಕೊಂಬಿಡ್ತಾರೆ. ಅನ್ಫಾರ್ಚುನೇಟ್ಲಿ ಈ ಪೂರ್ ಪೀಪಲ್ಸು ಬರ್ತಾ ಅವ್ನು ನೋಡಿದರೆ ಹೇಳ್ಬೋದು ಈಸ್ ಅನ್ ಆಲ್ಕೋಹಾಲಿಕ್ ಲಿವರ್ ಅಂತ. ನಾನು ಮುಟ್ಟಿದಿರೇ ಹೇಳ್ತೀನಿ. ಯಾಕಂದರೆ ಕೈಕಾಲು ಸಣ್ಣ, ಹೊಟ್ಟೆ ದುಬ್ಬಣ್ಣ, ಹೊಟ್ಟೆ ತುಂಬ ನೀರು ಸೇರಿಕೊಳ್ಳುತ್ತೆ. ಲಿವರ್ ಫೇಲ್ಯೂರ್ ಆಗಿರೋದ್ರಿಂದ ಕೈಕಾಲು ಸಣ್ಣಗಾಗ್ಬಿಡುತ್ತೆ, ಯಾಕಂದರೆ ಮಸಲೆಲ್ಲ ವೇಸ್ಟ್ ಆಗಿರುತ್ತೆ. ಇವನಿಗೆ ನೀವು ನಂಬಿ ಹಾಸ್ಪಿಟ್ಲಿಗೆ ಹೆಂಗೆ ಬರ್ತಾರೆ ಅಂದರೆ, ತೇಲಾಡ್ಕೊಂಡು ಬರ್ತಾರೆ, ಹೊಟ್ಟೆ ಹಿಂಗಿರ್ತದೆ. ನಾನು ವೆರಿ ಸಿಂಪಲ್, ನಂದು ಅಲ್ಟ್ರಾಸೌಂಡ್ ಮಾಡ್ತೀನಿ, ಇಲ್ಲ ಏನೂ ಬೇಕಿಲ್ಲ ಅವನಿಗೆ. 10 ಲೀಟ್ರ್ ನೀರಿರುತ್ತೆ, ಒಕ್ಕಳದ ಪಕ್ಕದಲ್ಲಿ ಒಂದು ನಾನು ಇಂಜೆಕ್ಷನ್ ಹಾಕೋ ನೀಡಲ್ನ ಟಕ್ ಅಂತ ಹೊಡೆದೆ ಅಂದರೆ ಝಿಂಗ್ ಅಂತ ಬರುತ್ತೆ, ಟ್ಯಾಪ್ನಾಗ ಬಂದಂಗೆ ಬರುತ್ತೆ ನೀರು. 10 ಲೀಟ್ರ್ ನೀರು ತೆಗಿತೀವಿ ಒಂದೊಂದು ಸಾರಿ. ದಯವಿಟ್ಟು ಆಲ್ಕೋಹಾಲಿಕ್ಸ್ ಯಾರಾದರೂ ಕೇಳ್ತಾ ಇದ್ದರೆ ಇದನ್ನೆಲ್ಲವನ್ನು ಗಮನದಲ್ಲಿಟ್ಕೊಳ್ಳಿ. ನೀವು ದಿನ ಕುಡಿದ್ರೆ ಡೆಫಿನೆಟ್ಲಿ ಆಲ್ಕೋಹಾಲ್ ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ. ಕೆಲವರು ಡಾಕ್ಟ್ರೇ ಕುಡಿತಾರೆ ಅಂತಾರೆ, ಇನ್ನು ಕೆಲವರು ಹೇಳ್ತಾರೆ ಇಟ್ ಇಸ್ ಗುಡ್ ಫಾರ್ ಹಾರ್ಟ್ ಅಂತಾರೆ. ಬಟ್ ಇಟ್ಸ್ ಡೆಫಿನೆಟ್ಲಿ ನಾಟ್ ಗುಡ್ ಫಾರ್ ಯುವರ್ ಸ್ಟಮಕ್ ಆ್ಯಂಡ್ ಲಿವರ್. ಇವೆರಡೂ ಕೂಡ ಇನ್ ಡೇಂಜರ್ ಆಲ್ಕೋಹಾಲ್ ತೊಗೊಂಡ್ರೆ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದ ಮುಖಾಂತರವಾಗಿ ಲಿವರ್ನ ಆರೋಗ್ಯದ ಕುರಿತಾಗಿ ನಾವು ಮಾತಾಡ್ತಾ ಇದ್ದೀವಿ. ಲಿವರ್ ಫೇಲ್ಯೂರ್ ಯಾವ ರೀತಿ ಆಗುತ್ತೆ, ಇನ್ನು ಜಾಂಡೀಸ್ ಅತಿರೇಕಕ್ಕೆ ಹೋದ್ರೆ ಲಿವರ್ ಫೇಲ್ಯೂರ್ ಅಥವಾ ಲಿವರ್ ಡ್ಯಾಮೇಜ್ ಆಗುವಂಥ ಏನಾದರೂ ಚಾನ್ಸಸ್ ಇದೆಯಾ, ಇದರ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನು ಡಾಕ್ಟರ್ ನಮಗೆ ನೀಡ್ತಾ ಇದ್ದಾರೆ. ಇನ್ನು ಡಾಕ್ಟರ್ ಆಂಜನಪ್ಪನವರನ್ನು ನೀವು ನೇರವಾಗಿ ಬಂದು ಭೇಟಿ ಆಗಬೇಕು, ನಿಮ್ಮಲ್ಲಿರುವಂಥ ಆರೋಗ್ಯದ ಸಮಸ್ಯೆಗೆ ಪರಿಹಾರ ಬೇಕು ಅಂದರೆ ಖಂಡಿತವಾಗಿಯೂ ನೇರವಾಗಿ ಬಂದು ಭೇಟಿ ಆಗಲಿಕ್ಕೆ ಅವಕಾಶವಿದೆ.